ನಮಸ್ಕಾರ ಎಲ್ರಿಗೂ. ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮೋದಕ ಮಾಡೋದನ್ನ ಕಲಿಯೋಣ. ಗಣಪತಿಗೆ ಪ್ರಿಯವಾದ ಮೋದಕ. ಮೂಷಿಕ ವಾಹನ ಮೋದಕ ಹಸ್ತ ಅಂತಾರಲ್ಲ, ಹಾಗೆ ನಾವಿವತ್ತು ಮೋದಕ ಮಾಡೋಣ ಸಂಕಷ್ಟ ಚತುರ್ಥಿ ಪ್ರಯುಕ್ತ. ಫಸ್ಟಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣೇಶ್ ಸ್ಟಾರ್ಸ್ಗೆ. ಈಗ ನಾನಿಲ್ಲಿ ಒಂದು 60 ಮೋದಕ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ kg ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ. ಇದಕ್ಕೆ ಬೇಕಾಗಿರೋದು 3 ಐಟಮ್ಸು. ಇಲ್ಲಿ ನನ್ನ ಮಗ ಕೂಡ ಬಂದು ಹೆಲ್ಪ್ ಮಾಡ್ತಾನೆ. ಅವನು ಯಾವಾಗಲೂ ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಜೊತೆನೇ ಇರ್ತಾನೆ. ಕೊಬ್ಬರಿ ಸ್ವಲ್ಪ, ಹಾಗೆ ಕಡಲೆಪಪ್ಪನ್ನ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಹುರ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ. ಏನಿಲ್ಲ, ನನ್ನ ಮಗ ಬೇರೆ ಇದ್ನಲ್ಲ, ಸ್ವಲ್ಪ ಅವನ್ನ ನೋಡ್ಕೊಂಡು ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕಡಲೆಪಪ್ಪು ಹುರ್ಗಡ್ಲೆ ನಾವೇನು ಹುರ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಒಣಕೊಬ್ಬರಿ ಅದನ್ನು ಸುಮಾರು ಒಂದು ಅರ್ಧ kg ಅಷ್ಟಿದೆ. ಎಲ್ಲ ಹಾಕ್ಕೊಂಡು ನೋಡಿ, ನನ್ನ ಮಗ ಒಂದು ಪುಟ್ಟ ಕೈಯಲ್ಲಿ ಎತ್ತಿ ಹಾಕ್ತಾನೆ. ನಾನು ಅಡುಗೆ ಮಾಡೋಕ್ಕೆ ಬಂದರೆ ಸಾಕು, ಅವನು ಬರ್ತಾನೆ. ಸ್ಲ್ಯಾಬ್ ಮೇಲೆ ನಿಂತ್ಕೊಂಡು ಅವನು ಎಲ್ಲ ಮಾಡಬೇಕು. ಸರಿ, ಅವನ ಕೈಲೇ ಮಾಡಿಸ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕೊಂಬಿಡಿ. ದೊಡ್ಡ ಬೌಲ್ಗೆ ಹಾಕ್ಕೊಂಡು ಎಲ್ಲ ಈವನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅವನೇ ಹಾಕಬೇಕು ಜಾರಿಂದ, ಅದಕ್ಕೆ ಅಷ್ಟೊಂದು ಅದು ಇದಾಗ್ತಿದೆ. ಅವ್ನು ಪುಟಾಣಿ ಕೈಯಲ್ಲಿ ಮಾಡೋದೇ ಚೆಂದ ನೋಡೋಕ್ಕೆ. ನೋಡಿ, ನನಗೆ ರೆಕಾರ್ಡ್ ಮಾಡೋಕ್ಕೂ ಬಿಡಲ್ಲ, ಆವಾಗಲೂ ಅವನದೇ ಕಾಟ ನನಗೆ. ಸರಿ, ಇದನ್ನೆಲ್ಲ ಹಾಕ್ಕೊಂಡು ಬಂತು. ಮತ್ತು ಪುಟಾಣಿ ಕೈ ಬಂತು, ನಿಹಾಲ್ ಅಂತೆ ಅವನ ಹೆಸರು. ಪುಟಾಣಿ ಕೈಯಲ್ಲಿ ಕಲಸಿದ್ಬಿಟ್ಟು ಆಮೇಲೆ ನಾವು ಮಾಡಬೇಕು. ಸರಿ, ಎಲ್ಲ ಇವನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ. ಮೈದಾ ಚಿರೋಟಿ 2 ಸಮ ಪ್ರಮಾಣವಾಗಿ ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಇಟ್ಕೋಬೇಕು. ಕಲಸಿ ಇಟ್ಕೊಂಡು ಒಂದು ಪುಟಾಣಿಗೆ ಲಟ್ಟಿಸ್ಕೋಬೇಕಾಗುತ್ತೆ. ನಾವಿಲ್ಲೊಂದು ಫಸ್ಟ್ ಮಾಡ್ದಂಗೆ ಸ್ಟಾರ್ಟಿಂಗು ಸ್ವಲ್ಪ ದೊಡ್ಡದಾಗೋಯ್ತು. ಆಮೇಲೆ ನೋಡಿ, ನನ್ನ ಕೈಯಲ್ಲಿದೆಯಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು. ಅದು ಎಣ್ಣೆಗೆ ಹಾಕಿದ್ಮೇಲೆ ಮತ್ತೆ ಹೋಗ್ಬಿಡುತ್ತೆ. ಪುಟಾಣಿಗೆ ಲಟ್ಟಿಸ್ಕೊಂಡು ಅದಕ್ಕೊಂಚೂರು ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ಈ ಥರ ಎಲ್ಲ ಒಟ್ಟಿಗೆ ಮಾಡಿ ತಿರುಗಿಸ್ಬೇಕಾಗುತ್ತೆ. ಇದು ನನ್ನ ಮಗ ಮಾಡ್ತಿರೋ ವಿಡಿಯೋ, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕ್ಕೆ ಕೂಡ ಅವನು ಹೆಲ್ಪ್ ಮಾಡ್ತಾನೆ ನನಗೆ. ಈ ಥರ ಸಮವಾಗಿ ಇಟ್ಕೊಂಡು ಮೇಲೆ ಗುಚ್ಚಿ ಹೂವು ಬರೋ ಥರ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು. ನೋಡಿ, ಹೀಗೆ ನನ್ನ ಮಗ ಸ್ವಲ್ಪ ವಿಡಿಯೋ ಆ ಕಡೆ ಇಟ್ಬಿಟ್ಟಿದ್ದಾನೆ. ಮಾಡಿಟ್ಕೊಂಡ್ರೆ ಈ ಥರ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಅದು ಎಣ್ಣೆಗೆ ಹಾಕಿದ್ಮೇಲೆ ಮತ್ತೆ ಉಬ್ಬಿದ ದಪ್ಪಕ್ಕೆ ಬರುತ್ತೆ. ನಾವು ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಕರೀಲಿಕ್ಕೆ ಈಸಿ ಆಗುತ್ತೆ. ಮತ್ತು ತಟ್ಟೆಗೆ ಇಡಬೇಕಾದ್ರೆ ಚೂರು ಮೈದಾ ಹಿಟ್ಟನ್ನ ಪುಡಿ ಉದುರಿಸಿ ತಟ್ಟೆಗೆ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇಡಿ. ಇಲ್ಲಾಂದರೆ ತಟ್ಟೆ ಕೆಲವೊಂದು ಸತಿ ಅಂಟ್ಕೊಂಡ್ಬಿಡುತ್ತೆ, ತೆಗಿಬೇಕಾದ್ರೆ ಪೀಸ್ ಆಗಿಬಿಡುತ್ತೆ, ಆಮೇಲೆ ಓಪನ್ ಆಗಿಬಿಡುತ್ತೆ. ಕರೆಕ್ಟಾಗಿ ಎಲ್ಲ ಸೀಲ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಿಡ್ತಾ ಬನ್ನಿ ಅದಕ್ಕೆ ಎಣ್ಣೆ ಒಳಗಡೆ. ನಾವಿಲ್ಲಿ ಏನು ಈ ಮೋದಕ ನಾವು ಗಣಹೋಮ ಇತ್ತು, ಅದಕ್ಕೋಸ್ಕರ ಇದು ಗಣಹೋಮಗೋಸ್ಕರ 60 ಮೋದಕ ಹಿಡಿದ್ರು ಪೂಜೆಗೆ. ಅದಕ್ಕೋಸ್ಕರ ನಾವು 60 ಮೋದಕ ಮಾಡ್ತಾಯಿದ್ದೀವಿ. ಇದು ಮಾಡಲಿಕ್ಕೆ ಸುಮಾರು ಟೈಮ್ ತೊಗೊಂತು ನಮಗೂ. ಮತ್ತು ಅದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಕಪ್ಪಾಗಿಬಿಟ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲೆ ತುಂಬ ಸೀದೋಗೋ ಥರ ಆಗಿಬಿಡುತ್ತೆ, ತಿನ್ನೋಕ್ಕೂ ಆಗಲ್ಲ, ಮತ್ತು ತುಂಬ ಹಾರ್ಡ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಮತ್ತು ಇದು ಸ್ವಲ್ಪ ಕೈ ಹಿಡ್ದೇ ಇದ್ದಂಗೆ ಆಡಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ಇದು ನಮ್ಮ ಮೋದಕ ಹಾಕಿದ ತಕ್ಷಣ ಎಲ್ಲ ದಬ್ಬಾಕೊಂಬಿಟ್ಟು ಮಶ್ರೂಮ್ ಥರ ಮೇಲೆ ತೇಲ್ತಾ ಇರುತ್ತೆ. ಸೊ ನಾವು ಈ ಥರ ಕೈ ಆಡಿಸ್ತಾ ಇದ್ದಾಗ ಅದು ಮೇಲೆ ಕೂಡ ಬೇಯಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಎಲ್ಲ
ಸಮವಾಗಿ ಈವನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಬಿಡ್ದಿರ ಈ ಥರ ಕೈ ಆಡಿಸ್ತಾನೇ ಇರಿ. ಆಡಿಸಿ ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ರೂ ಇನ್ನೂ ಒಳ್ಳೆಯದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಯಾಕಂದರೆ 60 ಮೋದಕ ಇತ್ತಲ್ವ, ಸ್ವಲ್ಪ ಬೇಗ ಆಗಲಿ ಅಂತ. ಸೇಮ್ ಕರ್ಜಿಕಾಯಿ ಎಲ್ಲ ಹೆಂಗೆ ಕರ್ಕೋತೀರೋ ಅದೇ ಮೆಥಡಲ್ಲಿ ಕರ್ಕೋಬೇಕಾಗುತ್ತೆ. ನೋಡಿ ನನ್ನ ಮಗ ವೀಡಿಯೋ ಮಾಡ್ತಾರೆ, ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ತಿರ್ತಾನೆ. ನಾನೊಂದು ಇಲ್ಲಿ ಒಂದು 5-6 ಬ್ಯಾಚ್ ಹಾಕಿದೆ ಅನಿಸುತ್ತೆ. ನಾನು 5-6 ಬ್ಯಾಚು ಹಾಕ್ಕೊಂಡು ಎಲ್ಲ ಕರ್ದು ಎಲ್ಲ ಸೈಡಲ್ಲಿ ಎತ್ತಿಟ್ಕೊಂಡೆ. ಈಗ ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ ನೋಡಿ. ಆಲ್ರೆಡಿ ಇಲ್ಲಿ ಮಾಡಿರೋದು ಸ್ವಲ್ಪ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇರಿ ಸರಿಯಾಗಿ ತೋರಿಸ್ತೀನಿ. ನೋಡಿ ಅದ್ರಲ್ಲಿ ಒಂದು ಸೀದೋಗ್ಬಿಟ್ಟಿದೆ ನೋಡಿ. ಈಗ ಇದು ತುಂಬ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯಿತು ಅನಿಸುತ್ತೆ, ಬಟ್ ಓಕೆ ಚೆನ್ನಾಗಿತ್ತು, ಅಷ್ಟೊಂದು ಹಾಡಾಗಿರಲಿಲ್ಲ, ಮೆತ್ತಗಿತ್ತು. ನೀವು ಈ ರೆಸಿಪಿನ ಮಾಡಿ ಟ್ರೈ ಮಾಡಿ, ಗಣಪತಿಗೆ ನೈವೇದ್ಯ ಮಾಡಿ ಇಟ್ಟು ಮಕ್ಕಳಿಗೂ ಕೊಡಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಮೋದಕ ಅಂದರೆ ಗಣಪತಿಗೂ ಇಷ್ಟ, ಗಣಪತಿಗೆ ಮಕ್ಕಳು ಇಷ್ಟ, ಮಕ್ಕಳಿಗೆ ಮೋದಕನೂ ಇಷ್ಟ, ಗಣಪತಿನೂ ಇಷ್ಟ. ನೋಡಿ ಹೀಗೆ ಬಂತು. ಇದು ಫಸ್ಟ್ ಮಾಡಿದ ಮೋದಕ ತುಂಬ ದಪ್ಪ ದಪ್ಪ ಬಂದಿತ್ತಲ್ವ, ಆ ಮೋದಕ ಇದು. ಪುಟಾಣಿದು ಇಲ್ಲಿ ಇದೆ ನೋಡಿ, ಇಷ್ಟ ಆಗಿತ್ತು. ಪುಟಾಣಿ ಮೋದಕಗಳು ಚೆನ್ನಾಗಿದೆ ಅಲ್ವಾ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಸೂನ್.